ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೈತನ್ಯ ಸಿ.ಕೆ. ಇವತ್ತಿನ ಈ ಒಂದು ನಿಮಗೆ ಎಸ್ ಎಲ್ ಸಿ ಅನ್ಯುವಲ್ ಎಕ್ಸಾಮ್ 2026ಕ್ಕೆ ಮತ್ತು ಪೂರ್ವಸಿತ ಪರೀಕ್ಷೆಗೆ ಬೋರ್ಡರ್ ಬಿಟ್ಟಿರುವ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 4ರ ಉತ್ತರ ನೋಡ್ತಾ ಹೋಗೋಣ. ಸಂಪೂರ್ಣ ಉತ್ತರ ಕೊಡ್ತೀನಿ, ಕೊನೆಯವರೆಗೆ ತಪ್ಪದೆ ನೋಡಿ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ ಒಂದು ಅನ್ಯುವಲ್ ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು ಅನ್ಯುವಲ್ ಎಕ್ಸಾಮ್ನ ಕನ್ನಡ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಆದ್ದರಿಂದ ತಪ್ಪದೆ ನೋಡ್ಕೊಳ್ಳಿ, ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು. ಈಗಾಗಲೇ ಚಾನಲ್ ಮಗೆ ಮಾದರಿ ಪ್ರಶ್ನೆಗೆ 1, 2, 3 ಹಾಕಿದ್ದೀನಿ. ಇದು 4ನೇದು. 3 ಕೂಡ ಬೇಕು ಅನ್ನೋರು ಚಾನಲ್ ಒಂದು ಪ್ಲೇಸ್ಟ್ ಇದೆ, ಒಂದು SLC ಮೌಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಅಂತ ಪ್ಲೇಸ್ ಮಾಡಿದೆ ಒಂದು. ಅಲ್ಲಿ ಹೋದ್ರೆ ಸಾಕು ನಿಮಗೆ ಎಲ್ಲ ವಿಷಯ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಸಿಗ್ತವೆ. ತಪ್ಪದೆ ನೋಡ್ಕೊಳ್ಳಿ, ಪ್ಲೇಸ್ಟ್ ಇದೆ ಒಂದು SLC ಅಂತ, ಅಲ್ಲಿ ಹೋದ್ರೆ ಸಿಗ್ತವೆ. ತಪ್ಪದೆ ನೋಡ್ಕೊಳ್ಳಿ. ಇದು ಕನ್ನಡ ವಿಷಯದ ಮಾದರಿ ಪ್ರಶ್ನೆ 4 ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಗಳು. ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಓದ್ಕೊಂಡು ಹೋಗಲೇಬೇಕು ನೀವು. ಅರ್ಥ ಆಯ್ತಾ? ಇದ್ರ ಪ್ರಕಾರ ಓದ್ಕೊಂಡು ನೀವು ಆರಾಮಾಗಿ ಪಾಸ್ ಸಿಗ್ತಾರೆ ಮತ್ತು ಸ್ಕೋರ್ ಮಾಡ್ಕೋತಾರೆ. ಆಲ್ಮೋಸ್ಟ್ ಎಲ್ಲ ಗೊತ್ತಿನಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದಾರ ಅಥವಾ ಚಾನಲ್ನಿಕರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ನಿಮ್ಮೊಂದು SLC ಅನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೆ 2026ರ SLC ಅನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೆ ನಿಮಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಪಿಕ್ಸ್ ಬಂದಿ ಬರುವಂಥ ಪ್ರಶ್ನೆಗಳು ಅಷ್ಟೇ ಇಲ್ಲದೆ ಎಲ್ಲ ವಿಷಯ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಪ್ರತಿಯೊಂದು ಇಲ್ಲೇ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಎಲ್ಲ ವಿಡಿಯೋಸ್ ಇರ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಅವರಿಗೆ 10th ಅವರು ಶೇರ್ ಮಾಡಿಬಿಟ್ಟು ಹೆಲ್ಪ್ ಮಾಡಿ. ಖಂಡಿತ ಅವ್ರಿಗೆ ಹೆಲ್ಪ್ ಮಾಡಿ, ಒಂದೇ ಒಂದು ಶೇರು. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಈಗಲೇ ಹೇಳಿದ್ದೀನಿ ನಮಗೆ ಮೋಕ್ಷನ್ 1, 2, 3 ಚಾನಲ್ ಇರುತ್ತೆ, ನೋಡ್ಕೊಳ್ಳಿ. ಇದು 4ನೇದು. ಇದು ಕೇವಲ ಅನಾಲಿಸಿಸ್ ಮಾತ್ರ ಅಲ್ಲ, ನಿಮ್ಮೊಂದು ಪೂರ್ವಸಿತ ಪರೀಕ್ಷೆ ಕೂಡ ಇದೇ ಪ್ಯಾಟರ್ನ್ ಇರ್ತದೆ. ಓಕೆ, ಚೆನ್ನಾಗಿ ನೋಡ್ಕೊಳ್ಳಿ. ಪ್ರಥಮ ಶಿಕ್ ಕನ್ನಡ ಈಗ ಎಲ್ಲ ಕೂಡ ಇರ್ತವೆ ಚಾನಲ್ಲಿ. ಮತ್ತೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ನೋಡ್ಕೊಳ್ಳೇಬೇಕು. ಎಲ್ಲ ಮೋಲ್ ಕ್ವಶನ್ ಇಂಪಾರ್ಟೆಂಟು. ತುಂಬ ಜನ ಮಿಸ್ ಮಾಡ್ಕೋತೀರಾ, ತುಂಬ ಕ್ವಶನ್ಸ್ ಬಿಡ್ತೀರಾ, ಅದು ಮಾಡ್ಕೋಬೇಡಿ. ಎಲ್ಲನೂ ಚೆನ್ನಾಗಿ ಓದ್ಕೊಳ್ಳಿ. ಸೊ ಪಾಸಿಂಗ್ನವ್ರಿಗಂತೂ 4 ಮೋಲ್ ಕ್ವಶನ್ ನೋಡ್ಕೊಂಡು ಸಾಕು, ಆರಾಮಾಗಿ ಪಾಸ್ ಆಗ್ಬೋದು. ಅರ್ಥ ಆಯ್ತಾ? ನೋಡ್ತಾ ಹೋಗೋಣ. ಒಂದೇ ಮೇಲೆ ನಿಮಗೆ ಬಹುವಕ ಪ್ರಶ್ನೆ ಇರ್ತವೆ. ಬಹುವಕ ಪ್ರಶ್ನೆಗಳು ಅಂದರೆ ಮಲ್ಟಿಪಲ್ ಚಾಯ್ಸು 6 ಇರ್ತವೆ. ಟೋಟಲಾಗಿ 6 ಮಾರ್ಕ್ಸು, ಪ್ರತಿಯೊಂದಕ್ಕೂ 1 ಅಂಕ. ಒಂದೇ ಪ್ರಶ್ನೆ ನೋಡಿ ವ್ಯಾಕರಣ ಪ್ರಶ್ನೆಗಳು ಯಾವ ರೀತಿ ಕೇಳ್ಬೋದು ಅಂತ. ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಗಳ ಸಂಖ್ಯೆ. ತುಂಬಾ ಈಸಿ ಪ್ರಶ್ನೆ. ಕನ್ನಡ ವರ್ಣಮಾಲೆಯಿರುವ ಯೋಗವಾಹಗಳ ಸಂಖ್ಯೆ ಸರಿಯಾದ ಆಪ್ಷನ್ ಡಿ 2 ಯೋಗವಾಹ ಇವೆ. ಪ್ರಶ್ನೆ 2, ಉನ್ಮಾದ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಉನ್ಮಾದ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಯಾವ ಸಂಧಿ? ಉತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ, ಅನುನಾಸಿಕ ಸಂಧಿ. ನೋಡಿ, ನೀವು ಅನ್ಕೊಂಡಿರ್ತೀರ ಗುಣಸಂಧಿ ಕೇಳ್ತಾರೆ, ದೀರ್ಘ ಸಂಧಿ ಕೇಳ್ತಾರಂತ. ಅನುನಾಸಿಕ ಸಂಧಿ ಕೂಡ ಕೇಳ್ತಾರೆ. ತುಂಬ ಗೊತ್ತಿಲ್ಲ ಅನುನಾಸಿಕ ಸಂಧಿ, ನೋಡ್ಕೊಂಡಿರಿ, ಇಂಪಾರ್ಟೆಂಟು. ಅನುನಾಸಿಕ ಸಂಧಿ ಮೇಲೆ ಕೇಳ್ಬೋದು, ನೋಡ್ಕೊಂಡಿರಿ ಈ ಸಂಧಿ ಕೂಡ. ಪ್ರಶ್ನೆ 3, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸಲಾಗುವ ಲೇಖನ ಚಿಹ್ನೆ. ಲೇಖನ ಚಿಹ್ನೆ ಮೇಲೆ ಕ್ವಶನ್ ಬಂದೇ ಬರ್ತದೆ. 1 ಮಾರ್ಕ್ಸಿಗೆ ಕೇಳ್ತಾರೆ. ಯಾವ ಚಿಹ್ನೆ? ಆಪ್ಷನ್ ಬಿ, ವಿವರಣಾತ್ಮಕ ಚಿಹ್ನೆ. ನೋಡಿ, ನಿಮಗೆ ಈ ರೀತಿ ಕೊಡ್ತಾರೆ, ಹೇಳಿಕೆ ಕೊಡ್ತಾರೆ. ಹೇಳಿಕೆ ಕೊಟ್ಬಿಟ್ಟು ನಿಮಗೆ ಪ್ರಶ್ನೆನ ಕೇಳ್ತಾರೆ. ಅರ್ಥ ಆಯ್ತಾ? ಎಲ್ಲ ಲೇಖನ ಚಿಹ್ನೆಗಳ ಹೇಳಿಕೆ ನೋಡ್ಕೊಳ್ಳಿ. ಹೇಳಿಕೆ ನೋಡಿದ್ರೆ ಸಾಕು ನಿಮಗೆ ಅದು ಯಾವ ಲೇಖನ ಚಿಹ್ನೆ ಗೊತ್ತಾಗ್ತದೆ. ಅದ್ರ ಹೆಸರು ಕೊಡ್ತಾರೆ. ಆ ವರ್ಣ, ವಿವರಣಾತ್ಮಕ, ಭಾವಸೂಚಕ ಕೊಡ್ತಾರೆ. ಗುರುತು ಹಿಡಿಬೋದು ಅನ್ಕೋತೀನಿ, ಈಸಿ ಇರ್ತದೆ. ಪ್ರಶ್ನೆ 4, ವರ್ತಮಾನ ಕಾಲ ಸೂಚಕ ಪ್ರತ್ಯಯವಿದು. ವರ್ತಮಾನ ಕಾಲ ಕೇಳಿದರೆ ಯಾವುದಕ್ಕಿದೆ? ಆಪ್ಷನ್ ಎ, ಉತ್ತ. ಅನ್ನೋದು ವರ್ತಮಾನ ಕಾಲದ ಸೂಚಕ. ಪ್ರಶ್ನೆ 5, ಷಷ್ಠಿ ವಿಭಕ್ತಿಯ ಕಾರಕಾರ್ಥವಿದು. ಷಷ್ಠಿ ವಿಭಕ್ತಿಯ ಕಾರಕಾರ್ಥ ಕೇಳಿದರೆ ಇದು ಆಪ್ಷನ್ ಬಿ, ಸಂಬಂಧ ಆಗ್ತದೆ, ಸಂಬಂಧ. ನಂತರ ಪ್ರಶ್ನೆ 6, ಮುರಾರಿ ಪದವು ಈ ಸಮಾಸಕ್ಕೆ ಸೇರಿದೆ. ಮುರಾರಿ ಇದು ಆಪ್ಷನ್ ಬಿ, ಬಹುರ್ವಿ ಸಮಾಸ ಆಗ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಬಹುರ್ವಿ ಸಮಾಸ. ನೋಡಿ, ತತ್ಪುರುಷ ನೋಡ್ಕೋಬೇಕು, ಮತ್ತು ದ್ವಂದ್ವ, ದ್ವಿಗು ಈ 3 ಇಂಪಾರ್ಟೆಂಟು. ಅದರ ಜೊತೆಗೆ ಅರ್ಥ ಆಯ್ತಾ? ದ್ವಿಗು ಕೇಳ್ಬೋದು, ಒಂದೇ ಕೇಳ್ಬೋದು, ಮತ್ತು ಬಹುರ್ವಿ ಕೇಳ್ಬೋದು, ತತ್ಪುರುಷ ಕೇಳ್ಬೋದು. ಇವು 4 ಮೋಸ್ಟ್ ಇಂಪಾರ್ಟೆಂಟು, ನೋಡ್ಕೊಂಡಿರಿ. ನಂತರ 2ನೇ ಮೇನು ಸಂಬಂಧಿ ಪದ ಬರೆಯುವುದು. ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ಸಂಬಂಧಿ ಪದಗಳು 4 ಮಾರ್ಕ್ಸ್ ಇರ್ತವೆ. ಟೋಟಲಾಗಿ 4 ಮಾರ್ಕ್ಸು. ಮೊದಲೆರಡು ಪದಗಳಿಗೆ ಸಂಬಂಧಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರಬೇಕು. ಅರ್ಥ ಆಯ್ತಾ? ನೋಡೋಣ. 7ನೇ ಪ್ರಶ್ನೆ, ದ್ಯೂತ್ ಅನ್ನೋದು ಜೂಜು ಆಗ್ತದೆ. ಅದೇ ರೀತಿ ಚೀರ ಅನ್ನೋದು ಏನಾಗಬೇಕು? ಚೀರ ಅನ್ನೋದು ಸೀರೆ ಆಗ್ತದೆ. ಅರ್ಥ ಆಯ್ತಾ? ದ್ಯೂತ್ ಅನ್ನೋದು ಜೂಜು ಆದರೆ ಚೀರ ಅನ್ನೋದು ಸೀರೆ ಆಗ್ತದೆ. ಪ್ರಶ್ನೆ 8, ಲಕ್ಷ್ಮಣ ಅಂಕಿತನಾಮ ಆದರೆ ಪರ್ವತ ಅನ್ನೋದು ರೂಢನಾಮ. ರೂಢನಾಮ, ಅಂಕಿತನಾಮ, ಅನವರ್ತನಾಮಲ್ಲಿ ಒಂದು ಕ್ವಶನ್ ಬಂದೇ ಬರ್ತದೆ, ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇನ್ನು 9ನೇದು, ರೊಯ್ಯನೆ ಅನುಕರಣ ವ್ಯಯ ಆದರೆ ತರುವಾಯ ಅನ್ನೋದು ಏನಾಗ್ತದೆ? ಸಾಮಾನ್ಯಾರ್ಥಕ ವ್ಯಯ. ಅವ್ಯಯ ಮೇಲೆ ನಿಮಗೆ ಸಂಬಂಧಿ ಪದದಲ್ಲಿ ಕೇಳ್ತಾರೆ. ಅವ್ಯಯ ಈ ರೀತಿ ಒಂದು ಕೊಡ್ತಾರೆ, ಅವ್ಯವನ್ನ ಅನುಕರಣ ವ್ಯಯ ಆಗ್ತದೆ ಅಂತ ಕೊಡ್ತಾರೆ. ತರುವಾಯ ಅನ್ನೋದು ಏನಾಗ್ತದೆ ಕೇಳ್ತಾರೆ, ಇದು ಸಾಮಾನ್ಯಾರ್ಥಕ ವ್ಯಯ. ಅರ್ಥ ಆಯ್ತಾ?
ಇದೇ ಪ್ರಶ್ನೆ ಬರ್ತವೆ, ಆದರೆ ಬೇರೆ ಪದ ಕೊಡ್ತಾರೆ. ಅರ್ಥ ಆಯ್ತಾ? ಇಲ್ಲಿ ಏನು ಕೊಡ್ತಾರೆ, ತರುವಾಯ ಕೊಟ್ಟಿದ್ದಾರೆ, ಅಲ್ಲಿ ಬೇರೆ ಪದವನ್ನು ಕೊಡ್ತಾರೆ. ಇನ್ನು ಗುರುತಿಡಬೇಕು. ನಂತರ 10ನೇ ಪ್ರಶ್ನೆ, ಕನ್ನಡಿಗ ತದಿತಂತ ನಾಮ ಆದರೆ ಶಾಲೆಯವರೆಗೆ ಏನಾಗ್ತದೆ? ತದಿತಾಂತವ್ಯಯ. ಅಥವಾ ಇನ್ನೊಂದು ಕೇಳ್ಬೋದು ನಿಮಗೆ, ತದಿತಂತ ಭಾವನಾಮ ಕೊಟ್ಟು ಕೇಳ್ಬೋದು. ಇಲ್ಲಿ ಯಾವುದಾಗ್ತದೆ? ಶಾಲೆಯವರೆಗೆ ತದಿತಂತವ್ಯಯ ಆಗ್ತದೆ, ತದಿತಂತವ್ಯಯ. ನಂತರ 3ನೇ ಮೇನು, ಒಂದೊಂದು ವಾಕ್ಯದ ಉತ್ತರ ಬರೆಯುವಂಥದ್ದು. ವಾಕ್ಯ ರೂಪದಲ್ಲಿರೋ ಪ್ರತಿ ಸರಿ ಉತ್ತರಕ್ಕೆ 1 ಅಂಕ, ಅಥವಾ ಪ್ರತಿ ಪ್ರಶ್ನೆಗೆ 1 ಅಂಕ. ಟೋಟಲಾಗಿ 7 ಮಾರ್ಕ್ಸ್ ಇರ್ತವೆ. ಅರ್ಥ ಆಯ್ತಾ? ಪ್ರತಿನಿಧಿಗೆ 1 ಅಂಕ. ಇವೇನು 1 ಅಂಕದ ಪ್ರಶ್ನೆಗಳು 7 ಇರ್ತವೆ. ಟೋಟಲಾಗಿ 7 ಅಂಕ, ಪ್ರತಿನಿಧಿಗೆ 1 ಅಂಕ. ಅರ್ಥ ಆಯ್ತು ಗೊತ್ತೀನಿ? ಪ್ರಶ್ನೆ 11, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ? ಉತ್ತರ: ಪ್ರಾಣಿಗಳು ಚಲನವಲನ, ಆಹಾರ ವಿಷಯಗಳ ವಿಚಾರವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತಿ ಕೊಡುತ್ತವೆ. ಪ್ರಶ್ನೆ 12, ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ಉತ್ತರ: ಹಸಿದು ಮಲಗಿದ್ದ ಹುಲಿಯು ವಿಧಿಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು. ಪ್ರಶ್ನೆ 13, 3ನೇ ಎಡ್ವರ್ಡನು ಸ್ಕಾಟ್ಲೆಂಡಿನಿಂದ ತಂದ ಶಿಲೆಯ ಹೆಸರೇನು? ಯಾವ ಶಿಲೆ ಅದು? ಸ್ಟೋನ್ ಶಿಲೆ. ನಂತರ ಪ್ರಶ್ನೆ 14, ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು? ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಕೇಳ್ಬೋದು. ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರು ಅಗ್ನಿಭೂತಿ ಮತ್ತು ವಾಯುಭೂತಿ. ಪ್ರಶ್ನೆ 15, ಹಲಗಲಿಯ ಬೇಡರು ಯಾರ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಉರುಳಿಸಿದರು? ಉತ್ತರ: ಹಲಗಲಿಯ ಬೇಡರು ಕಾರಕ್ಕನ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಉರುಳಿಸಿದರು. ಪ್ರಶ್ನೆ 16, ದ್ರೋಣನು ಪರಶುರಾಮನಿಗೆ ಏಕೆ ಬಂದನು? ಉತ್ತರ: ದ್ರೋಣನು ಪರಶುರಾಮರಲ್ಲಿಗೆ ದ್ರವ್ಯವನ್ನು ಅಥವಾ ಸಂಪತ್ತನ್ನು ಬೇಡುವುದಕ್ಕಾಗಿ ಬಂದನು. ದ್ರವ್ಯ ಕೂಡ ದ್ರವ್ಯವನ್ನು ಕೂಡ ಒಂದೇ, ಸಂಪತ್ತು ಕೂಡ ಅಂದರೆ ಒಂದೇ. ನೀವು ದ್ರವ್ಯ ಬರೀ ಅಥವಾ ಸಂಪತ್ತನ್ನು ಬರೀರಿ, ಎರಡು ಕೂಡ ಸರಿಯಾದ ಉತ್ತರ. ನಂತರ ಪ್ರಶ್ನೆ 17, ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ಬೆಳೆದು ನಿಂತವೆ? ವೆರಿ ಇಂಪಾರ್ಟೆಂಟು. ನಿಮ್ಮ ಅನಾಲಿಸಿಸ್ ಬರೋ ಚಾನ್ಸಸ್ ತುಂಬಾ ಇದೆ. ಉತ್ತರ: ಒಡೆಯನ ಅಂಗಳದಲ್ಲಿದ್ದ ಮಾವಿನ ಮರಗಳು ಮೈ ತುಂಬಿ ಬೆಳೆದು ನಿಂತಿವೆ. ಇಷ್ಟು ಬರೆದ್ರೆ 1 ಅಂಕ. ಅಂದ್ರೆ ನೆಕ್ಸ್ಟ್ ಮೇನು 4ನೇ ಮೇನು, 3, 4 ವಾಕ್ಯದಲ್ಲಿ ಉತ್ತರ ಬರೆಯುವಂಥದ್ದು. ಅಂದರೆ ಏನು? ಉತ್ತರದ ಅಂಶಗಳನ್ನ ಅರಸಿ ಪ್ರತಿ ಪ್ರಶ್ನೆಗೂ 2 ಅಂಕ. 2 ಅಂಕದ 10 ಪ್ರಶ್ನೆ, ಟೋಟಲಾಗಿ 20 ಅಂಕ. ಪ್ರತಿಯೊಂದಕ್ಕೂ 2 ಅಂಕ. ಅರ್ಥ ಆಯ್ತಾ? 2 ಅಂಕದ ಪ್ರಶ್ನೆಗಳು 10 ಪ್ರಶ್ನೆ ಬರೀಬೇಕು. ಅದೇನು ಪ್ರಶ್ನೆ? ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು? ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು? ಉತ್ತರ: ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹೆಗ್ಗಿಸಿದರು, ಅರಳಿಸಿದರು. ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಸೆ, ಆಕಾಂಕ್ಷೆ, ವಿಚಾರ ಮುಂತಾದವುದನ್ನು ಈ ಭಾಷೆಯ ಮುಖಾಂತರವಾಗಿ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು. ಆಂಗ್ಲ ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದುದರ ಪರಿಣಾಮವಾಗಿ ಆಂಗ್ಲ ಭಾಷೆ ಬೆಳೆದು ವಿಶ್ವವ್ಯಾಪಿಯಾಯಿತು. ನಂತರ 19ನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪಿಸಿದ ನ್ಯಾಯ ವಿಧಾಯಕ ಸಭೆಯನ್ನು ಕುರಿತು ತಿಳಿಸಿ. ಉತ್ತರ ಇದೆ. ವಿಡಿಯೋನ ಪಾಸ್ ಮಾಡಿಟ್ಟು ಅಥವಾ ಸ್ಟಾಪ್ ಮಾಡಿಟ್ಟು ಉತ್ತರ ನೋಡ್ಕೊಳ್ಳಿ. ಇನ್ನೂ ತುಂಬ ಕ್ವಶನ್ಸ್ ಹೇಳ್ಬೇಕು ನಾನು, ಅದರಿಂದ ಸ್ವಲ್ಪ ಫಾಸ್ಟಾಗಿ ಮೇನ್ ಕ್ವಶನ್ ಹೇಳ್ತಾ ಹೋಗ್ತೀನಿ. ಓಕೆ, ನೀವು ವಿಡಿಯೋನ ಪಾಸ್ ಮಾಡಿಟ್ಟು ಉತ್ತರ ನೋಡ್ಕೊಳ್ಳಿ. ನಂತರ 20ನೇ ಪ್ರಶ್ನೆ, ಲಂಡನ್ ನಗರದಲ್ಲಿನ ಇಂಡಿಯಾ ಆಫೀಸನ್ನು ಕುರಿತು ಬರೀ. ಲಂಡನ್ ನಗರದಲ್ಲಿನ ಇಂಡಿಯಾ ಆಫೀಸು. 20ನೇ ಪ್ರಶ್ನೆ, ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು? ಪ್ರಶ್ನೆ 22, ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಇದು ಕೂಡ ಇಂಪಾರ್ಟೆಂಟು. ನಂತರ 23, ಹಲಗಲಿಯ ದಂಡು ಬರಲು ಕಾರಣವೇನು? ಪ್ರಶ್ನೆ 24, ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನಿಂದ ಮನನ್ನು ತಂದ ಸಂದರ್ಭವನ್ನು ವಿವರಿಸಿ. ಒಟ್ಟಿನಲ್ಲಿ ಭಗತ್ ಸಿಂಗ್ ಬಗ್ಗೆ ನೋಡ್ಕೊಂಡಿರಿ, ಅವ್ರ ಬಗ್ಗೆ 2 ಮಾರ್ಕ್ಸ್ಲಿ ಕೇಳೋ ಚಾನ್ಸಸ್ಸು ತುಂಬಾ ಇದೆ. 25ನೇ ಪ್ರಶ್ನೆ, ಆನ್ ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು? ಆನ್ ಟು ದಿ ಲಾಸ್ಟ್ ಕೃತಿ. ನಂತರ 26ನೇ ಪ್ರಶ್ನೆ, ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಪ್ರಶ್ನೆ 27, ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ಉತ್ತರ ಇದೆ ನೋಡ್ಕೊಳ್ಳಿ. ನಂತರ 5ನೇ ಮೇನು, ಕವಿ ಅಥವಾ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವ್ಯಾಕರಣದಲ್ಲಿ ಬರೆಯೋದು. ಇಬ್ಬರು ಕವಿ ಕೇಳ್ತಾರೆ. ಟೋಟಲಾಗಿ 6 ಮಾರ್ಕ್ಸು. ಪ್ರತಿ ಕವಿಗೆ 3 ಮಾರ್ಕ್ಸ್ ಕೊಡ್ತಾರೆ. ಪ್ರತಿ ಕವಿ ಪರಿಚಯಕ್ಕೆ 3 ಮಾರ್ಕ್ಸ್ ಇರ್ತದೆ. ಇಬ್ಬರು ಕವಿ ಪರಿಚಯ ಬರಬೇಕು. ನೋಡಿ, ನೀವು ಎಲ್ಲ ಕವಿ ಪರಿಚಯ ಓದೋ ಅವಶ್ಯಕತೆ ಇಲ್ಲ. ಬೋರ್ಡ್ರ ಮೇಲೆ ನೀಲನಕ್ಷೆ ಬಿಟ್ಟಿದ್ದಾರೆ, ನೀಲನಕ್ಷೆ ಬ್ಲೂಪ್ರಿಂಟು, ಅದ್ರ ಪ್ರಕಾರ ಓದ್ಕೊಳ್ಳಿ. ಕೊಟ್ಟಿದ್ದಾರೆ ಅವರು. ಕವಿ ಪರಿಚಯ ನಾವು ಯಾವ ಪಾಠದಿಂದ ಯಾವ ಪದ್ಯದಿಂದ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ, ಅಷ್ಟು ಮಾತ್ರ ಓದ್ಕೊಳ್ಳಿ. ಎಲ್ಲ ಕವಿ ಪರಿಚಯ ಓದೋ ಅವಶ್ಯಕತೆ ಇಲ್ಲ. ಅದರಲ್ಲಿ ನೋಡಿ, ತುಂಬ ಜನ ಕನ್ಫ್ಯೂಸ್ ಆಗ್ತೀರಾ, ಕವಿ ಪರಿಚಯ ತುಂಬ ದೊಡ್ಡದಿದೆ, ನೆನಪಿಳ್ತಿಲ್ಲ ಅನ್ನೋರು. ತುಂಬ ಓದೋ ಅವಶ್ಯಕತೆ ಇಲ್ಲ. ಏನು ನೆನ್ಪಿಡ್ಬೇಕು? ನೀವು ಒಂದು ರಫ್ಗೆ ತೊಗೊಳ್ಳಿ. ರಫ್ಗೆ ತೊಗೊಬಿಟ್ಟು ಏನು ಬರ್ಕೊಳ್ಳಿ? ಸಾಹಿತಿಗಳ ಜನ್ಮಸ್ಥಳ ಬರ್ಕೊಳ್ಳಿ,
ಕಾಲ ಬರ್ಕೊಳ್ಳಿ, ಕೃತಿ ಬರ್ಕೊಳ್ಳಿ ಮತ್ತು ಪ್ರಶಸ್ತಿಗಳನ್ನ ಕುರಿತು ಬರೀರಿ. ಎಷ್ಟು ಬರೀರಿ ಸಾಕು, ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಎಲ್ಲ ಓದೋ ಅವಶ್ಯಕತೆ ಇಲ್ಲ. ಅವ್ರು ಏನು ಕೇಳಿದರೆ ಮೇನು ಜನ್ಮಸ್ಥಳ ಕೇಳಿದರೆ ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಬರಿಬೇಕು, ಇಷ್ಟೇ. ಜೊತೆಗೆ ನೀವು ಅವ್ರ ತಂದೆ ತಾಯಿ ಹೆಸರು ನೋಡ್ಕೊಳ್ಳಿ, ಅದನ್ನು ಕೂಡ ಬರೆದ್ರ ಮೇಲೆ 3 ಮಾರ್ಕ್ಸ್ ಕೊಡ್ತಾರೆ. ತಂದೆ ತಾಯಿ ಹೆಸರು, ಕವಿಗಳ ಹೆಸರು, ಅವರ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿ ಇಷ್ಟು ಶಾರ್ಟಾಗಿ ಬರ್ಕೊಳ್ಳಿ. ಇಷ್ಟು ನೆನ್ಪಿಟ್ಕೊಳ್ಳಿ. ಇಷ್ಟು ನೆನ್ಪಿಡ್ತಲ್ವಾ? ಸೊ ಎಲ್ಲ ಓದಕ್ಕೆ ಹೋಗಬೇಡಿ. ಎಲ್ಲ ಓದ್ರ ಮೇಲೆ ಕನ್ಫ್ಯೂಸ್ ಆಗ್ತೀರಾ, ಎಕ್ಸಾಮ್ನಲ್ಲಿ ನೆನ್ಪಿಡೋದಿಲ್ಲ. ಸೊ ಇಷ್ಟು ಓದ್ಕೊಳ್ಳಿ. ಇಲ್ಲಿ ಯಾವ ಇಂಪಾರ್ಟೆಂಟು 28 DH ಕೂಡ, ಇದು ಕೂಡ ಇಂಪಾರ್ಟೆಂಟು 29 ದರಾ ಬೇಂದ್ರೆ. ಆಯ್ತಾ? ನೋಡಿ ಅವ್ರು ಕೊಟ್ಟಿದ್ರೆ ಆನ್ಸರು ಯಾವ್ದು ಬರಬೇಕಂತ ನೋಡ್ಕೊಳ್ಳಿ. ಇದೇ ರೀತಿ ನೀವು ಎಕ್ಸಾಮ್ನಲ್ಲಿ ಬರೀಬೇಕು. ತುಂಬಾ ಇಲ್ಲ. ಎಷ್ಟು ಬರೆದವರು ಬೋರ್ಡ್ ಎಷ್ಟು ಕೊಟ್ಟಿದ್ದಾರೆ? ತುಂಬಾ ಇಲ್ಲ, ಒಂದು 4 ರಿಂದ 5 ಸಾಲು ಕೊಟ್ಟಿದ್ದಾರೆ. ಇಷ್ಟೇ ನೋಡಿ, ಆಯ್ತಾ? ಇಷ್ಟೇ, ತುಂಬಾ ಇಲ್ಲ, ಬರೀಬೋದು ಅನ್ಕೋತೀನಿ. ನಂತರ ನೆಕ್ಸ್ಟ್ ಮೇನು ಪ್ರಸ್ತಾರ ಹಾಕಿ ಘನ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸುವುದು. 3 ಮಾಸ ಕೇಳ್ತಾರೆ. ಆಲ್ಮೋಸ್ಟ್ ಈಗಾಗಲೇ ಕಲಿತಿದ್ದೀರಾ, ಪೂರ್ವಸಿತ ಪರೀಕ್ಷೆಯಲ್ಲಿ ಆಗಿರ್ಬೋದು, ಜೊತೆಗೆ 6 ವರ್ಷ ಪರೀಕ್ಷೆಯಲ್ಲಿ ಕಲ್ತಿದ್ದೀರಾ, ಬರೀತೀರಾ ಅನ್ಕೋತೀನಿ. ಪ್ರಸ್ತಾರ ಹಾಕಬೇಕು. ಹಳೆಗಣನೆ ಕೊಡ್ತಾರೆ, ಹೊಸಗಣ ಪ್ರಸ್ತಾರ ಬರೋದಿಲ್ಲ. ಏನು ಹಾಕಿದ್ರು ಹಳೆಗಣ ಹಾಕಬೇಕು. ಇದಾಗ್ಬೋದು ನೋಡಿ ಛಂದಸ್ಸು. ಇದು ಅಕ್ಷರಂಗನ ಆಧಾರಿತ ಉತ್ಪನ್ನ ಮಾಲವೃತ್ತದ ಲಕ್ಷಣವಾಗಿದೆ. ನೋಡಿ, ಅರ್ಥಾಯ್ತಾ? ಛಂದಸ್ಸು ಹೆಸರು ಬರೀಬೇಕು. ನಿಮಗೆ ಬರಲಿಲ್ಲ, ಗೊತ್ತಿಲ್ಲ ಅಂದ್ರೆ ಬಿಟ್ಬಿಡಿ. ಗೊತ್ತಿದ್ರೆ ಬರೀರಿ. ನಿಮಗೆ ಗೊತ್ತಿಲ್ಲ ಅಂದರೂ 2 ಮಾರ್ಕ್ಸ್ ಕೊಡ್ತಾರೆ. ಛಂದಸ್ಸಿನ ಹೆಸರು ಪ್ರಸ್ತಾರ ಹಾಕಿ ಘನವಾಗಿ ಮಾಡೋಕ್ಕೆ 2 ಮಾರ್ಕ್ಸು, ಛಂದಸ್ಸು ಹೆಸರು ಬರೋಕ್ಕೆ 1 ಮಾರ್ಕ್ಸು. ಈ ರೀತಿ 3 ಮಾರ್ಕ್ಸನ್ನು ಕೊಡ್ತಾರೆ. ಒಟ್ಟಿನಲ್ಲಿ ಬಿಡೋಕ್ಕೋಬೇಡಿ. ಛಂದಸ್ಸು ಒಂದು ಅಂದಾಜು ಬರೆದು ಬನ್ನಿ. ಗೊತ್ತಿಲ್ಲ ಅಂದರೆ ಬಿಡೋಕ್ಕೋಬೇಡಿ. ಅದು ಯಾವ ರೀತಿ ಅನಿಸ್ತದೆ ಅಂತ ಬರೆದು ಬನ್ನಿ. ಆಲ್ಮೋಸ್ಟ್ ಗೊತ್ತಿರ್ತದೆ ನಿಮಗೆ. ಸೊ ಯಾವ ಮಾತ್ರಗಳನ್ನ ಬರ್ತಾವೆ ಅಂತ ನೋಡ್ಕೊಂಡಿರಿ. ಅರ್ಥಾಯ್ತಾ? ನೋಡ್ಕೊಳ್ಳಿ. ನಂತರ ನೆಕ್ಸ್ಟು ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆಯೋದು, ಸಮನ್ವಯ ಮಾಡುವುದು. 3 ಮಾರ್ಕ್ಸಿಗೆ ಕೇಳ್ತಾರೆ ಅಲಂಕಾರ. ಸೊ 3 ಮಾರ್ಕ್ಸಿಗೆ ಬಂದೇ ಬರ್ತದೆ, ನೋಡ್ಕೊಳ್ಳಿ. ಯಾವ್ದು ಬೇಕಾದ್ರೂ ಕೊಡ್ಬೋದು. 31 ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದೇ ಲೆಕ್ಕವು. ಅಲಂಕಾರ ಬರಿಬೇಕು, ಲಕ್ಷಣ, ಸಮನ್ವಯ. ಅರ್ಥ ಆಯ್ತಾ? ನೋಡ್ಕೊಳ್ಳಿ. ನಂತರ ಗಾದಿಯನ್ನು ವಿಸ್ತರಿಸುವುದು 3 ಮಾರ್ಕ್ಸಿಗೆ ಕೇಳ್ತಾರೆ. ಟೋಟಲಾಗಿ 3 ಮಾರ್ಕ್ಸು 2 ಕೊಡ್ತಾರೆ. ನಿಮಗೆ 2 ಗಾದಿ ಕೊಡ್ತಾರೆ, ಅದರಲ್ಲಿ ನೀವು ಒಂದನ್ನು ಬರಬೇಕು. ಇಂಪಾರ್ಟೆಂಟ್ ನೋಡಿ. ಆಳಾಗಬಲ್ಲನು, ಅರಸನಾಗಬಲ್ಲನು ಅಥವಾ ಗಿಡವಾಗಿ ಬಗ್ಗದು, ಮರವಾಗಿ ಬಗ್ಗಿತೆ. ತುಂಬಾ ಈಸಿ ಇರ್ತದೆ, ಏನೋ ಟಫ್ ಇರೋದಿಲ್ಲ. ನಾವು ಏನು ದಿನನಿತ್ಯ ಕೇಳಿರ್ತೀರ ಗಾದಿಗಳನ್ನು, ಅವನೇ ಕೊಟ್ಟಿರ್ತಾರೆ. ತುಂಬ ಟಫ್, ಅರ್ಥ ಆಗೋದಿಲ್ಲ ಅಂತ ಕೊಡೋದಿಲ್ಲ. ನೀವೇನು ದಿನನಿತ್ಯ ಕೇಳಿರ್ತೀರ ಅದನ್ನೇ ಕೊಡ್ತಾರೆ. ನೋಡಿ, ಗಾದಿ ಬರುವಾಗ ನೀವು ಹೀಗೆ ಬರಬೇಕು, ಹಾಗೆ ಬರಬೇಕಂತ ಏನಿಲ್ಲ. ನಿಮಗೆ ಅದ್ರ ಬಗ್ಗೆ ಏನು ತಿಳ್ಕೊಂಡಿದ್ದೀರಾ ನಿಮ್ಮ ಭಾಷೆಯಲ್ಲಿ ಬರೀರಿ. ಅರ್ಥ ಆಯ್ತಾ? ಸೊ ನಿಮಗೆ ಈ ರೀತಿ ಬರಬೇಕು, ಅದೇ ರೀತಿ ಅಂತಿಲ್ಲ. ಅದ್ರ ಬಗ್ಗೆ ನೀವೇನು ತಿಳ್ಕೊಂಡಿದ್ದೀರ ಗಾದಿ ಬಗ್ಗೆ ಬರಿಬೋದು. 3 ಮಾರ್ಕ್ಸಿಗೆ ತುಂಬಾ ಈಸಿ ಇರ್ತದೆ. ನೋಡ್ಕೊಳ್ಳಿ. ಆಲಾಗಬಲ್ಲನು, ಅರಸನಾಗಬಲ್ಲನು ಬರಿಬೋದು. ಗಿಡವಾಗಿ ಬಗ್ಗದು, ಮರವಾಗಿ ಬಗ್ಗಿತೆ ಬರಿಬೋದು. ನೋಡ್ಕೊಳ್ಳಿ. ಗಾದೆ ಯಾವುದೇ ಗಾದೆ ಕೊಡಲಿ, ನಿಮ್ಗೆ ಪಾಯಿಂಟ್ ಹೇಳ್ತೀನಿ. ಏನು ಬರಬೇಕು? ಗಾದೆಗಳು ಜನಪದರ ಜೀವನದ ಅನುಭವ ನುಡಿಮತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದು ಎಂಬ ಮಾತು ಗಾದೆ ಮಾತನ್ನು ಬಹು ಸುಂದರವಾಗಿ ಅರ್ಥೈಸುತ್ತದೆ. ಅರ್ಥಾಯ್ತಾ? ಈ ಸಾಲನ್ನು ಬರೀರಿ, ನಮಗೆ 1 ಮಾರ್ಕ್ಸ್ ಕೊಡ್ತಾರೆ. ಯಾವುದೇ ಗಾದೆ ಕೊಡಲಿ ಅವರು, ಈ ಸಾಲನ್ನು ಬರೀರಿ, ನಿಮಗೆ 1 ಮಾರ್ಕ್ಸ್ ಅಷ್ಟೇ ಕೊಡ್ತಾರೆ. ಇದನ್ನು ಬರೆದು ಬಿಟ್ಟು ನೀವು ಮುಂದಿನ ಬರಬೇಕು. ಅರ್ಥ ಆಯ್ತಾ? ಸೊ ಇದು ಕರೆಕ್ಟಾಗಿ ಬರೀರಿ. ಗಾದೆಗಳು ಜನಪದ ಜೀವನ ನುಡಿಮತ್ತುಗಳು. ಗಾದೆ ಸುಳ್ಳಾದರೂ ವೇದ ಸುಳ್ಳಾಗೋದು ಈ ರೀತಿ ಬರಬೇಕು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಈ ರೀತಿ ಬರಬೇಕು. ಅರ್ಥ ಆಯ್ತಾ? ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು, ಆ ಸಾಲನ್ನು ಬರೀಬೇಕು. ನೋಡ್ಕೊಳ್ಳಿ. ನಂತರ ಸಂದರ್ಭ ಸ್ವಾರಸ್ಯ. ಸಂದರ್ಭದೊಂದಿಗೆ ಸ್ವಾರಸ್ಯವನ್ನು ಬರೆಯುವಂಥದ್ದು. ಟೋಟಲಾಗಿ 6 ಸಂದರ್ಭ ಕೊಡ್ತಾರೆ. ಪ್ರತಿಯೊಂದಕ್ಕೆ 3 ಅಂಕ, 3 ಪ್ರಶ್ನೆ, 3 ಅಂಕಗಳ 6 ಸಂದರ್ಭ. ಟೋಟಲಾಗಿ 18 ಅಂಕ. ಪ್ರತಿಯೊಂದಕ್ಕೆ 3 ಅಂಕ. ನೋಡಿ, ಸಂದರ್ಭ ಮತ್ತು ಬಂದಾಗ ನನಗೆ ಅವರು ಪದ್ಯದಿಂದ ಕೊಡ್ತಾರೆ, ಗದ್ಯದಿಂದ ಕೊಡ್ತಾರೆ. 2 ಕೂಡ ಇರ್ತವೆ. 33 ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ಆಯ್ಕೆ ಬರಬೇಕು. ಆಯ್ಕೆ, ಸಂದರ್ಭ, ಸ್ವಾರಸ್ಯ. ಆಯ್ಕೆಗೆ 1 ಅಂಕ, ಸಂದರ್ಭಕ್ಕೆ 1 ಅಂಕ, ಸ್ವಾರಸ್ಯಕ್ಕೆ 1 ಅಂಕ. ಈ ರೀತಿ ಟೋಟಲಾಗಿ 3 ಮಾರ್ಕ್ಸ್ನ ಡಿವೈಡ್ ಮಾಡ್ತಾರೆ. ಆಯ್ಕೆಯಲ್ಲಿ ಬರಬೇಕು ನೀವು ಪ್ರಸ್ತುತ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರು ಬರೆದ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಕೃತಿಯಿಂದ ಆಯ್ದು ವ್ಯಾಘ್ರಗೀತೆ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ನೋಡಿ, ಆಯ್ಕೆಯಲ್ಲಿ ತುಂಬ ಕನ್ಫ್ಯೂಸ್ ಆಗ್ತಾರೆ, ಏನು ಬರಬೇಕಂತ. ಆಯ್ಕೆಯಲ್ಲಿ ಬರಬೇಕು ಅದನ್ನು ಬರೆದವ್ರು ಯಾರು, ಆ ಕವಿ ಹೆಸರು ಬರಬೇಕು. ಅದನ್ನು ಬರೆದವ್ರು ಯಾರು, ಕವಿ ಹೆಸರು ಬರಬೇಕು. ಇಲ್ಲಿ ಬರೆದವ್ರು ಯಾರು, ಎನ್ ಮೂರ್ತಿರಾವ್ ಬರೆದ್ವಿ. ನಂತರ ಏನು ಬರಬೇಕು, ಅವ್ರ ಕೃತಿಯನ್ನು ಬರಬೇಕು. ಆ ಒಂದು ಪದ್ಯ ಭಾಗವನ್ನು ಅಥವಾ ಗದ್ಯ ಭಾಗವನ್ನು. ಅರ್ಥ ಆಯ್ತಾ? ಆ ಒಂದು ಗದ್ಯ ಭಾಗವನ್ನು ಯಾವ ಕೃತಿಯನ್ನು ತಗೊಂಡಿದ್ದಾರೆ ಕೊಟ್ಟಿರ್ತಾರೆ. ನಿಮ್ಮ ಕನ್ನಡ ಪುಸ್ತಕದಲ್ಲಿ ಕವಿ ಪರಿಚಯ ಆದಮೇಲೆ ಕೊಟ್ಟಿರ್ತಾರೆ. ನೋಡಿ, ಕವಿ ಪರಿಚಯ ಆದಮೇಲೆ ಅಥವಾ ಆಶಯ ಭಾವ ಆದಮೇಲೆ ಕೊಟ್ಟಿರ್ತಾರೆ. ಅದು ಯಾವ ಕೃತಿಯನ್ನು ತಗೊಂಡಿರುತ್ತೆ ಅದು ನೋಡ್ಕೊಂಡಿರಿ. ಅರ್ಥ ಆಯ್ತಾ? ಅದು ಬರಲೇಬೇಕು. ಆ ಒಂದು ಪದ್ಯ ಭಾಗ ಅಥವಾ ಗದ್ಯ ಭಾಗ ಯಾವ ಕೃತಿಯಿಂದ ತಗೊಂಡಿದ್ದಾರೆ ನೋಡ್ಕೋಬೇಕು. ಅದಕ್ಕೆ 1 ಮಾರ್ಕ್ಸ್ ಇರ್ತದೆ. ಅರ್ಥ ಆಯ್ತಾ? ಬರಲೇಬೇಕು. ಆಮೇಲೆ ಅದನ್ನು ಯಾವ ಪಾಠ ಮತ್ತು ಪದ್ಯ ತಗೊಂಡಿದ್ದಾರೆ ನಿಮ್ಮ ಕನ್ನಡ ಪುಸ್ತಕದಲ್ಲಿ, ಆ ಒಂದು ವಾಕ್ಯವನ್ನು ಯಾವ ಪಾಠದ ಪದ್ಯದಿಂದ ತಗೊಂಡಿದ್ದಾರೆ ಬರಬೇಕು. ಇಷ್ಟು 3 ಬರಬೇಕು. 1 ಮಾರ್ಕ್ಸ್ ಇರ್ತದೆ. ಅರ್ಥ ಆಯ್ತಾ? ನಿಮಗೆ ಕೃತಿನೇ ನೆನಪಾಗ್ತಿಲ್ಲ ಅನ್ನೋರು ಇಷ್ಟೇ ಬರೀರಿ. ಗೊತ್ತಿಲ್ಲ ಅಂದರೆ ಮಾತ್ರ, ಗೊತ್ತಿಲ್ಲ ಬರಲೇಬೇಕು.
ಇನ್ ಕೇಸ್ ಯಾವುದೋ ಒಂದು ಸೆಂಟೆನ್ಸ್ ಕೊಟ್ಬಿಡ್ತಾರೆ, ಯಾವುದೋ ವಾಕ್ಯ ಕೊಡ್ತಾರೆ, ಅವಾಗ ಗೊತ್ತಿರೋದಿಲ್ಲ. ಅವಾಗ ಏನು ಮಾಡಿ, ಕವಿ ಹೆಸರು ಮತ್ತು ಅದು ಯಾವ ಗದ್ಯಪಾಠ ಅಂತ ಬರೀಬೇಕು. ನಂತರ ಸಂದರ್ಭ ಬರೀಬೇಕು, ತುಂಬಾ ಈಸಿ. ಶಾನಬೆಗರು ಕಿರ್ದಿ ಪುಸ್ತಕವನ್ನು ಹುಲಿಯ ಮುಖಕ್ಕೆ ಎಸೆದಾಗ ಅದರ ಮುಖಕ್ಕೆ ಬಂದು ಬಡಿಯಿತು, ಆದರೆ ಹುಲಿಗೆ ಪೆಟ್ಟೇನೂ ಆಗಲಿಲ್ಲ. ಅದರ ಮನಸ್ಸಿನ ಅರಿವಾಗಲು ಅರೆ ನಿಮಿಷ ಹಿಡಿಯಿತು. ಆ ಅರೆ ನಿಮಿಷದಲ್ಲಿ ಶಾನಬೆಗರು ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಎನ್ನುತ್ತಾ ಒಂದೇ ವಯಸ್ಸಿನಲ್ಲಿ ಮರದ ಕಡೆಗೆ ಧಾವಿಸ ಸಂದರ್ಭವಾಗಿದೆ. ಈ ರೀತಿ ಬರೀಬೇಕು. ಸ್ವಾರಸ್ಯನ ಅಷ್ಟೇ, ಅದ್ರ ಬಗ್ಗೆ ಏನಿರ್ತದೆ ಸ್ವಾರಸ್ಯ ಬರೀಬೇಕು ಅಷ್ಟೇ. ನಂತರ 34, ಈ ಸಮಷ್ಟಿ ಮನಸ್ಸಲ್ಲೆಲ್ಲೂ ಇರುತ್ತಾರೆ. ಇದೇ ರೀತಿ ಎಲ್ಲ ಸಂದರ್ಭವೇ ಉತ್ತರ ಸಹಿತವೇ ನೋಡ್ಕೊಳ್ಳಿ. ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಅವರು ಕೊಟ್ಟಿದ್ದಾರೆ, ಇದನ್ನ ಬೋರ್ಡ್ರ ಬಿಟ್ಟಿದ್ದಾರೆ, ನಿಮ್ಮ SLC ಬೋರ್ಡ್ ಬಿಟ್ಟಿದ್ದಾರೆ. ಇದೇ ರೀತಿ ಬರೀ ಎಕ್ಸಾಮ್ನಲ್ಲಿ ಫುಲ್ ಮಾರ್ಕ್ಸ್ ಕೊಡ್ತಾರೆ, ನೋಡ್ಕೊಳ್ಳಿ. ಇದೇ ರೀತಿ ಎಲ್ಲ ಸಂದರ್ಭವೇ ವಿಡಿಯೋ ಪಾಸ್ ನೋಡ್ಕೊಳ್ಳಿ. ಹಳೆಗನ್ನಡ ಕೊಡ್ತಾರೆ, ಹಳೆಗನ್ನಡ ನಿಮ್ಮ ಪಾಠದ ಮಧ್ಯದಿಂದ ಕೊಡ್ತಾರೆ, ಹೇಳೋಕ್ಕಾಗಲ್ಲ. ಆದ್ದರಿಂದ ಎಲ್ಲ ಪಾಠ ಆಗಿರ್ಬೋದು, ಪದ್ಯ ಆಗಿರ್ಬೋದು ಕ್ಲಿಯರಾಗಿ ಗೊತ್ತಿರಬೇಕು ನಿಮಗೆ. ಸೊ ಒಂದುವರೆಗೆ ಓದ್ಕೊಳ್ಳಿ, ಎರಡುವರೆ ಓದ್ಕೊಳ್ಳಿ, ನಿಮ್ಗೆ ನೆನಪು ಉಳಿತವೆ, ಗೊತ್ತಾಗ್ತವೆ. ತುಂಬಾ ಈಸಿ ಇರ್ತವೆ, ಟಫ್ ಏನು ಅಷ್ಟೊಂದು ಕೊಡೋದಿಲ್ಲ. ಹಳೆಗನ್ನಡ ಟಫ್ ಆಗ್ಬೋದು, ಅದಕ್ಕೆ ನೋಡ್ಕೊಳ್ಳಿ. 2-3 ಸಲ ಓದ್ಕೊಂಡು ಈಸಿ ಆಗ್ತವೆ. ನಂತರ ಪದ್ಯವಾಗ ಪೂರ್ಣ ಮಾಡೋದು, ತಪ್ಪಿಲ್ಲದೆ ಬರೆದ ಪ್ರತಿ ಪೂರ್ಣ ಸಾಲಿಗೆ 1 ಅಂಕ. ಟೋಟಲಾಗಿ 4 ಮಾರ್ಕ್ಸಿಗೆ ಕೇಳ್ತಾರೆ. ನೋಡಿ, ತುಂಬ ಜನಕ್ಕೆ ಏನು ಟಫ್ ಆಗ್ತಿದೆ ಅಂದರೆ ಪದ್ಯವಾಗ ಹಳೆಗನ್ನಡ ಕೊಡ್ತಾಯಿದ್ರೆ, ಹಳೆಗನ್ನಡ ಕೊಟ್ಟರೆ ನಿಮಗೆ ಬರೆಯೋಕೆ ಆಗೋದಿಲ್ಲ, ಅರ್ಥ ಆಯ್ತಾ? ಸೊ ಆ ರೀತಿ ಮಾಡ್ಕೋಬೇಡಿ. 4 ಮೂಲ ಕ್ವಶ್ಚನ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವೆಲ್ಲ ಹಳೆಗನ್ನಡ ಪದ್ಯ ಕೊಟ್ಟಿದ್ದಾರೆ ಎಲ್ಲ ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಪೂರ್ತಿ ಪದ್ಯ ನೋಡ್ಕೊಳ್ಳಿ. ಸೊ ನೀನು ಲಕ್ಷ ನೋಡ್ಕೊಳ್ಳಿ, ಅಲ್ಲಿ ಕೊಟ್ಟಿದ್ದಾರೆ ನಿಮಗೆ ಯಾವ ಪದ್ಯ ಕೊಡ್ತಾರಂತ ಓದ್ಕೊಂಡಿರಿ ಯಾವುದಕ್ಕೂ. ಸೊ ಈ ವರ್ಷ ನಿಮಗೆ ಹಳೆಗನ್ನಡ ಕೊಡ್ಬೋದು ಅಥವಾ ಹೊಸಗನ್ನಡ ಕೊಡ್ಬೋದು, ಯಾವುದೂ ಗ್ಯಾರಂಟಿ ಇಲ್ಲ. ಸೊ ಎರಡುಗಳು ಕೊಟ್ಟಿರೋರು ಯಾರು ನೋಡ್ಕೊಂಡ್ರಿ. ಅದರಲ್ಲಿ ಇಂಪಾರ್ಟೆಂಟು ಊರಿಯೋಳು ಕೌಶಲ್ಯ ಪಡೆದ ಕೂರಾಮರ, ಇದು ಇಂಪಾರ್ಟೆಂಟು. ಆಮೇಲೆ ತೆಗೆದುತ್ರಿಯಂ, ಇದು ಇಂಪಾರ್ಟೆಂಟು. ಯಾರಲ್ಲಿ ಕೇಳ್ಬೋದು ಅನ್ಕೋತೀನಿ, ನೋಡ್ಕೊಂಡ್ರಿ. ಇಂಪಾರ್ಟೆಂಟು ಹೇಳೋಕ್ಕಾಗಲ್ಲ. 4 ಮೂಲ ಕ್ವಶ್ಚನ್ ನೋಡ್ಕೊಳ್ಳಿ, ಉತ್ತರ ಇದು ನೋಡ್ಕೊಳ್ಳಿ. ಪ್ರತಿಯೊಂದು ಕ್ವಶ್ಚನ್ ಪೇಪರಲ್ಲಿ ಯಾವ ಪದ್ಯ ಕೊಟ್ಟಿದ್ದಾರೆ ಓದ್ಕೊಂಡ್ರಿ ಅವನ್ನ. ನಂತರ ಪದ್ಯವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯ ನಡೆಸಿ ಸಾರಾಂಶಿರುವುದು 4 ಮಾರ್ಕ್ಸಿಗೆ ಕೊಡ್ತಾರೆ ನಿಮಗೆ, ಫಿಕ್ಸ್ ಅದೇ ಬರ್ತದೆ. ಇದು ನಿಮ್ಮ ಬುಕ್ಕಲ್ಲಿ ಯಾರು ಕೊಡ್ತಾರೆ, ನಿಮ್ಮ ಕನ್ನಡ ಪುಸ್ತಕದಲ್ಲಿ ಕ್ವಶ್ಚನೇ ಕೊಡ್ತಾರೆ, ಪ್ಯಾರಾನ ಕೊಡ್ತಾರೆ, ಅರ್ಥ ಪದ್ಯ ಕೊಡ್ತಾರೆ. ಸೊ ಬರಿಬೋದು ಅನ್ಕೋತೀನಿ, ನೋಡ್ಕೊಳ್ಳಿ. ಸೊ ಕನ್ನಡ ಹೇಗೆ ಕೊಟ್ಟಿರ್ತಾರೆ ಅವರು ಅರ್ಥ ಮಾಡ್ಕೋಬೇಕು. ಏನೇ ಪಾಠ ಕೇಳಿರ್ತಾರ, ಪದ್ಯ ಕೇಳಿರ್ತಾರ, ಹೇಳಿರ್ತಾರಲ್ಲ ಕನ್ನಡ ಪುಸ್ತಕದಲ್ಲಿ, ಅದೇ ಕೊಟ್ಟಿರ್ತಾರೆ. ಟಫ್ ಇರೋದಿಲ್ಲ, ಬರಿಬೋದು. ನಂತರ 8 ಹೊತ್ತುವಾಗಲೇ ಉತ್ತರ ಬರುವುದು ಏನಿದು 4 ಅಂಕ ಪ್ರಶ್ನೆ ಯಾರಿರ್ತವೆ, ಟೋಟಲಾಗಿ 8 ಅಂಕ, ಪ್ರತಿಯೊಂದು 4 ಅಂಕ. 41, ಶಬರಿ ಮತ್ತು ಶ್ರೀರಾಮನ ನಡುವಿನ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಅಥವಾ ಕ್ವಶನು, ನಂಬೆ ಕ್ಯಾರೆಕ್ಟರ್ ಇಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ. ಒಟ್ಟಿನಲ್ಲಿ ಶಬರಿ ಮೇಲೆ ಕೇಳ್ತಾರೆ 4 ಮಾರ್ಕ್ಸಿಗೆ, ಅರ್ಥ ಆಯ್ತಾ? ನೋಡ್ಕೊಂಡಿರಿ. ಉತ್ತರ ವಿಡಿಯೋ ಪಾಸ್ ಉತ್ತರ ನೋಡ್ಕೊಳ್ಳಿ. ಸೊ ಅಥವಾ ಕ್ವಶನ್ ಆನ್ಸರ್ ಇದೆ ನೋಡ್ಕೊಳ್ಳಿ. ನಂತರ 42, ಸಂಕಲ್ಪ ಮತ್ತು ಅನುಷ್ಠಾನ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ತಿಳಿಸಿ. ಅಥವಾ ಕ್ವಶನ್ನು, ಜೀವನದಲ್ಲಿರಬೇಕಾದ ಧನಾತ್ಮಕ ಭಾವನೆ ಹಾಗೂ ದೃಢ ಸಂಕಲ್ಪದ ಮಹತ್ವವನ್ನು GS ಶಿವರುದ್ರಪ್ಪನವರು ಸಂಕಲ್ಪ ಗೀತೆ ಕವನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ. ಇದು ಕೂಡ ಉತ್ತರ ಇದೆ ನೋಡ್ಕೊಳ್ಳಿ. ಸಂಕಲ್ಪದ ಕೇಳ್ಬೋದು, ಅರ್ಥ ಆಯ್ತಾ? ಅಥವಾ ಕ್ವಶನ್ ಇರ್ತಾವೆ ನಿಮಗೆ, ಬರಿಬೋದು ಅನ್ಕೋತೀನಿ. ಒಂದು ಬರಲಿಲ್ಲ ಅಂದರೆ ಇನ್ನೂ ಬರಿಬೋದು. 4 ಮಾರ್ಕ್ಸಿಗೆ ನಿಮಗೆ 4 ಕ್ವಶನ್ ಕೊಡ್ತಾರೆ. ಆ 4 ಕ್ವಶನ್ ನೀವು 2 ಕ್ವಶನ್ ಬರೀಬೇಕು. ನಂತರ ಗದ್ಯವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಬರೆಯುವುದು, ಅಂಶಗಳನ್ನು ಆರಿಸಿ ಪ್ರತಿ ಸರಿಯುವುದಕ್ಕೆ 2 ಅಂಕಗಳು. ಟೋಟಲಾಗಿ 4 ಮಾರ್ಕ್ಸಿಗೆ ಒಂದು ಗದ್ಯ ಕೊಡ್ತಾರೆ, ಅರ್ಥ ಆಯ್ತಾ? ತುಂಬಾ ಈಸಿ. 2 ಕ್ವಶನ್ ಇರ್ತವೆ, ಮೇಲೆ ಗದ್ಯ ಬಗ್ಗೆ ಇರ್ತದೆ. ನೀವು ಒಂದು ಓದ್ಕೊಂಡ್ಬಿಟ್ಟು ಉತ್ತರ ಬರೆಯುವಂಥದ್ದು ಬರಿಬೋದು ಅನ್ಕೋತೀನಿ. ತುಂಬಾ ಈಸಿ ಅನ್ಕೋತೀನಿ ಇದು, ಅರ್ಥ ಆಯ್ತಾ? ಮೇಲೆ ಉತ್ತರ ಇರ್ತದೆ, ಜಸ್ಟ್ ಒಂದು ಓದ್ಕೊಂಡ್ಬಿಟ್ಟು ಬರಬೇಕು. ನಂತರ ಪತ್ರಲೇಖ ಬರೆಯುವಂಥದ್ದು 5 ಮಾರ್ಕ್ಸಿಗೆ ಕೇಳ್ತಾರೆ. ಒಂದು ವ್ಯವಹಾರಿಕ, ಒಂದು ವೈಯಕ್ತಿಕ 2 ಕೊಡ್ತಾರೆ. ನಿಮಗೆ ಯಾವ್ದು ಬರ್ತದೆ ಅಂತ ಬರೀರಿ. ವ್ಯವಹಾರಕ್ಕೆ ಬಂದರೆ ವ್ಯವಹಾರ ಬರೀರಿ, ವೈಯಕ್ತಿಕ ಬಂದರೆ ವೈಯಕ್ತಿಕ ಬರೀರಿ. ಟೋಟಲಾಗಿ 5 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಕೊಟ್ಟಿರ್ತಾರೆ, ಇವರಿಂದ ಇವರಿಗೆ ಯಾರು ಕೊಟ್ಟಿರ್ತಾರೆ, ನೀವು ಜಸ್ಟು ಪತ್ರ ಬರೀಬೇಕು, ಅರ್ಥ ಆಯ್ತಾ? ನೋಡ್ಕೊಳ್ಳಿ. ಆಮೇಲೆ ಲಾಸ್ಟು ಸೂತ್ರ ನೋಡ್ಕೊಳ್ಳಿ. ಇದೇ ರೀತಿ ನೀಟಾಗಿ ಬರೀಬೇಕು, ಅರ್ಥ ಆಯ್ತಾ? ಪ್ರತಿ ಸ್ಟೆಪ್ಗೂ ಮಾರ್ಸ್ತದೆ. ಹಿಂದಕ್ಕೂ ಮಾರ್ಸು, ಇವರಿಗೆ ಮಾರ್ಸು, ವಿಷಯಕ್ಕೂ ಮಾರ್ಸು, ಈ ರೀತಿ ಪ್ರತಿ ಸ್ಟೆಪ್ಗೂ ಮಾರ್ಸ್ತದೆ. ಕರೆಕ್ಟಾಗಿ ಬರೀರಿ. ನಿಮ್ಮ ಇಷ್ಟ, ವ್ಯವಹಾರಿಕ ಬರೀ ಅಥವಾ ವೈಯಕ್ತಿಕ ಬರೀರಿ, ನಿಮ್ಮ ಇಷ್ಟ. ಅದು ನಿಮಗೆ ಯಾವುದು ಈಸಿ ಅನಿಸ್ತದೆ ಅದನ್ನ ಬರೀರಿ. ನಂತರ ಲಾಸ್ಟ್ ಕ್ವಶನ್ ಯಾವುದು, ಪ್ರಬಂಧ ಬರವಣಿಗೆ. 5 ಮಾರ್ಕ್ಸಿಗೆ ಕೇಳ್ತಾರೆ. ಪ್ರಬಂಧ ತುಂಬಾ ಇಂಪಾರ್ಟೆಂಟ್. ಪ್ರಬಂಧ ನೋಡಿ, ಸಾಮಾಜಿಕ ಪಿಡುಗುಗಳು ಮತ್ತು ಹೆಣ್ಣು ಮಕ್ಕಳಿಗೆ ಸರ್ಕಾರ ಸೌಲಭ್ಯಗಳು 2 ಕೊಟ್ಟಿರ್ತಾರೆ, ಒಂದನ್ನು ಬರಬೇಕು. ಆಲ್ಮೋಸ್ಟ್ ಟಫ್ ಏನು ಕೊಡೋದಿಲ್ಲ ಅನ್ಕೋತೀನಿ ನಾನು, ಹೇಳೋಕ್ಕಾಗಲ್ಲ. ನಿಮಗೆ ಟಫ್ ಕೊಟ್ಟರು 2 ಇರ್ತವೆ, ಚಾಯ್ಸ್ ಇರ್ತವೆ. ಟಫ್ ಕೊಟ್ಟರೆ ಹೇಳ್ತಾ ಇದ್ದೀನಿ, ಟಫ್ ಕೊಟ್ಟರೆ 2 ಇರ್ತವೆ. ಒಂದು ಟಫರ್ ಏನೋ ಬರಿಬೋದು ಅನ್ಕೋತೀನಿ, ಅರ್ಥ ಆಯ್ತಾ? ನೋಡ್ಕೊಳ್ಳಿ. ಸೊ ಹೇಳಿರ್ತೀನಿ ನಿಮಗೆ ಪಾಸಿಂಗ್ ಬೇಸ್ ಹೇಳುವಾಗ, ಸೂರ್ಯ ಬೇಸ್ ಹೇಳುವಾಗ ಯಾವೆಲ್ಲ ಪ್ರಬಂಧ ಕೊಡ್ತಾ ಹೇಳಿರ್ತೀನಿ, ಅಲ್ಲಿ ಓದ್ಕೊಂಡ್ರೆ ಅಷ್ಟನ್ನ. ಸೊ ಅದರಲ್ಲಿ ನೀವು ಒಂದು ಬಂದೇ ಬರ್ತದೆ, ಹೇಳಿರ್ತೀನಿ. ಸ್ಕೂಲ್ ಬ್ಯಾಗ್ಸ್ ಒಳಗೆ ಹೇಳಿರ್ತೀನಿ, ನೋಡ್ಕೊಳ್ಳಿ. ಚಾನಲ್ ಇರ್ತದೆ, ಸಾಮಾಜಿಕ ಪಿಡುಗು ಮತ್ತು
ಹೆಣ್ಣು ಮಕ್ಕಳಿಗೆ ಸರ್ಕಾರಿ ಸೌಲಭ್ಯಗಳು. ಉತ್ತರ ನೋಡ್ಕೊಳ್ಳಿ. ಸೊ ನೀಟಾಗಿರಿ, ಪೀಠಕ್ಕೆ ಹಾಕಿ ವಿಷಯ ನಿರೂಪಣೆ ಅಥವಾ ವಿಷಯ ವಿವರಣೆ, ಆಮೇಲೆ ಉಪಸಂಹಾರ, ಈ ರೀತಿ ನೀಟಾಗಿ ಇರಬೇಕು. ಉತ್ತರ ನೋಡ್ಕೊಳ್ಳಿ. ಸೊ ಇಷ್ಟು ಕ್ವಶನ್ ಪೇಪರು ಈಗಲೇ ಚಾನಲ್ ನಮಗೆ ಕನ್ನಡ ಇರ್ತದೆ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಟೋಟಲಾಗಿ ಬೋರ್ಡ್ ನಮಗೆ 4 ಮೌಲ್ಯ ಬಿಟ್ಟಿದ್ದಾರೆ, ಪ್ರತಿ ವಿಷಯ ಬಿಟ್ಟಿದ್ದಾರೆ, ಎಲ್ಲ ನೋಡ್ಕೊಳ್ಳೇಬೇಕು. ಅರ್ಥ ಆಯ್ತಾ? ಬಿಡೋಕ್ಕೋಬೇಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೋಬೇಡಿ. ನಿಮಗೆ ಎಷ್ಟು ಆಗುತ್ತೆ ಅಷ್ಟು ಓದ್ಕೊಳ್ಳಿ, ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ. ಇದ್ರ ಬಗ್ಗೆ ಏನು ಡೌಟ್ ಇರೋ ಕಮೆಂಟ್ ಮಾಡಿ, ಏನೇ ಡೌಟ್ ಕಮೆಂಟ್ ಮಾಡಿ, ಅಥವಾ ನಮಗೆ ಬೇರೆ ಯಾವ ಕ್ವಶನ್ ಬರಬೇಕು ಅವ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.